ಶ್ರೀನಿವಾಸ್ ಅವರೇ, ನಾವು ಮಾತನಾಡ್ತಾ ಇದ್ವಿ, ಈಗ ಸಾಕಷ್ಟು ಜನ ಕಾಲರ್ಸು ಕೂಡ ಕೇಳ್ತಾ ಇದ್ರು ನಮ್ಮ ರಾಶಿಯವ್ರಿಗೆ ಏನು ಪ್ರಭಾವ ಇದೆ, ಏನು ಪರಿಣಾಮ ಇದೆ ಗ್ರಹಣದಿಂದ ಅಂತ. ಇದರ ಜೊತೆಗೆ ನಮ್ಮ ಭಾರತದ ಮೇಲೆ ಏನಾದರೂ ಈ ಗ್ರಹಣದ ಎಫೆಕ್ಟ್ ಇದೆಯಾ ಅಂತ. ಯಾಕಂತಂದರೆ ಈಗ ನಾವು ನೋಡ್ತಾ ಇದ್ದೀವಿ ದೇಶಗಳ ನಡುವೆ ಯುದ್ಧಗಳು ನಡೀತಾ ಇದೆ. ಇಂಥದ್ರ ನಡುವೆ ಇವೆಲ್ಲವೂ ಕೂಡ ಗ್ರಹಣದ ಹಿನ್ನೆಲೆಯಲ್ಲಿ ಭಾರತದ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ? ನಾವೇ ಅದೇ ಸ್ವಾರ್ಥಿಗಳು, ನಾವು ಬರೀ ನಮ್ಮ ಜಾತಕ ಓಕೆ, ಸೊ ನನ್ನ ರಾಶಿ ನನ್ನ ಭವಿಷ್ಯ ಅಷ್ಟೇ ಬಿಟ್ಟರೆ ದೇಶದ ಭವಿಷ್ಯ ಯಾರಿಗೂ ಬೇಕಿಲ್ಲ. ಆ್ಯಕ್ಚುಲಿ ಮೊದಲು ಹೇಳಿದೆ ಗ್ರಹಣ ಅಂದರೆ ಅದನ್ನೇ, ದೇಶ ಹೇಗಿರುತ್ತೆ ಅಂತಕ್ಕಂಥ ವಿಚಾರನ ಗ್ರಹಣ ಹೇಳುತ್ತೆ. ಸೊ ಆ ವಿಚಾರನ ತಗೊಂಡಾಗ ಖಂಡಿತವಾಗಿಯೂ ಒಂದಷ್ಟು ಅಗ್ನಿಯ ಅವಘಡಗಳು ಖಂಡಿತ ಆಗತ್ತೆ. ಅಗ್ನಿಯ ಅವಘಡ ಆಗತ್ತೆ, ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಮತ್ತು ಯುದ್ಧದ ಭೀತಿ ಖಂಡಿತ ಇದೆ. ಭೀತಿ ಇದೆ, ನಾವು ಯುದ್ಧ ಆಗತ್ತೆ ಅಂತ ಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನಸ್ತಾಪಗಳಾಗ್ತಕ್ಕಂಥದ್ದು ಓಕೆ, ಮತ್ತು ಮನಸ್ಸು ಮುರಿತಕ್ಕಂಥ ಕೆಲಸಗಳು ಆಗ್ತಕ್ಕಂಥದ್ದು, ಆಂತರಿಕವಾಗಿ ಬಾಹ್ಯಿಕವಾಗಿ ಎರಡೂ ಕಡೆ ಆಗ್ತಕ್ಕಂಥದ್ದು, ಇದು ಇಡೀ ನಮ್ಮ ದೇಶದ ಆದ್ಯಂತವಾಗಿ ನಮ್ಮ ಇಡೀ ಭಾರತದಲ್ಲಿ ಓಕೆ ಇದು ನಡೀತಕ್ಕಂಥದ್ದು ಖಂಡಿತ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವೆಲ್ಲರೂ ದೇಶದ ಉದ್ಧಾರಕ್ಕೋಸ್ಕರ, ದೇಶದ ಭವಿಷ್ಯಕ್ಕೋಸ್ಕರ ಅಂತ ಆ ಋಣನ ತೀರಿಸಲಿಕ್ಕೋಸ್ಕರ ಖಂಡಿತ ಗ್ರಹಣದ ಸಮಯದಲ್ಲಿ ಬರೀ ಸ್ವಾರ್ಥವಾಗಿ ಕುತ್ಕೊಂಡು ಜಪ ತಪಗಳನ್ನು ಮಾಡದೆ ದೇಶದ ಏಳಿಗೆಗೋಸ್ಕರ, ದೇಶದ ಉದ್ಧಾರಕ್ಕೋಸ್ಕರ ಅಲ್ಲಿ ವಿಶೇಷವಾಗಿ ಜಪ ತಪ ಹೋಮ ಅನುಷ್ಠಾನಗಳನ್ನು ಖಂಡಿತ ಮಾಡಬೇಕಾಗತ್ತೆ. ಓಕೆ, ಎಲ್ಲರೂ ಸಹ ಅಷ್ಟೇ. ನಾವು ಒಟ್ಟಾರೆ ಹೇಳೋದೇನಂತಂದರೆ ದೇಶ ಅಂದರೆ ನಾವು ಅಂಥೇಳಿ, ನಾವು ಅಂದರೆ ದೇಶ ಅಂಥೇಳಿ. ದೇಶ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಧರ್ಮ ಬೇರೆ ಅಲ್ಲ, ದೇಶ ಬೇರೆ ಅಲ್ಲ ಅಲ್ವಾ. ಸೊ ಹಾಗಾಗಿ ಆ ನಿಟ್ಟಲ್ಲಿ ತಗೊಂಡಾಗ ಧರ್ಮ ಏನು ಹೇಳುತ್ತೆ, ಇದೆಲ್ಲ ಆಧಾರನೂ ಕೊಡ್ತಾ ಹೋಗುತ್ತೆ. ಗ್ರಹಣ ಒಂದು ಆಧಾರ ಕೊಡುತ್ತೆ. ಸೊ ಇದು ಗ್ರಹಣ ಬರ್ತಿರ್ತಕ್ಕಂಥ ಉದ್ದೇಶ ಏನಂತಂದರೆ, ನೀವು ಈ ಪ್ರಕೃತಿಯಲ್ಲಿ ಈಗೆಲ್ಲ ಬದುಕಿ ಅಂತಕ್ಕಂಥದ್ದು, ಪ್ರಕೃತಿಯ ಅವಘಡಗಳು ಹೇಗಾಗುತ್ತೆ ಅದಕ್ಕೆ ಮುಂದೆ ಪೂರ್ವಕವಾಗಿ ಸಿದ್ಧತೆಗಳು ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಹಾಗಾಗಿ ಯುದ್ಧದ ಸಂಭಾವನೆಗಳಿರಬಹುದು, ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ, ಸಂಭಾವನೆಗಳಿರಬಹುದು, ಸಾಧ್ಯತೆಗಳಿರಬಹುದು. ಆಂತರಿಕವಾಗಿ ಮಾನಸಿಕವಾಗಿ ಖಂಡಿತ ಜಾಸ್ತಿ ಆಗುತ್ತೆ ವಿಶೇಷವಾಗಿ. ಸೊ ಹಾಗಾಗಿ ನಾವು ಮಾಡಬೇಕಾದ ಪರಿಹಾರ ಅಂತಂದರೆ ಓಕೆ, ನಾವು ಆ ಸಮಯದಲ್ಲಿ ಕೇವಲ ಸ್ವಾರ್ಥಿಗಳಾಗದೆ ದೇಶದ ಹಿತದೃಷ್ಟಿಯಿಂದ ಓಕೆ ಖಂಡಿತ ಜಪತಪ ಹೋಮ ಇತ್ಯಾದಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗ್ತದೆ. ಆಚಾರ್ಯರಿಗೆ ಪ್ರಾಕೃತಿಕವಾಗಿ ಏನೆಲ್ಲ ಪರಿಣಾಮಗಳಾಗತ್ತೆ? ನಮ್ಮ ದೇಶದ ಮೇಲೆ ವಾಸ್ತವಿಕವಾಗಿ ಪ್ರಭಾವಗಳು ತುಂಬ ಕಡಿಮೆ ಇರುತ್ತೆ. ಯಾಕೆಂದರೆ ಪೂರ್ವದ ಭಾಗದಲ್ಲಿ ತುಂಬ ಕಡಿಮೆ ಗ್ರಹಣ ಆಗುತ್ತೆ, ಬಹುಶಃ ಒಂದು 2 ನಿಮಿಷದಿಂದ 5 ನಿಮಿಷದ ಒಳಗಡೆ. ಪಶ್ಚಿಮಕ್ಕೆ ಹೋಗ್ತಾ 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 ಸ್ವಲ್ಪ ಜಾಸ್ತಿ ಇದೆ. ಆ ದೃಷ್ಟಿಯಿಂದ ತುಂಬ ಕಡಿಮೆ ಗ್ರಹಣ ಆಗ್ತಾ ಇರುವಂಥದ್ದು. ಮತ್ತು ಇದು ಚಂದ್ರಗ್ರಹಣ, ಪ್ರಧಾನವಾಗಿ ಸೂರ್ಯಗ್ರಹಣದ ಕಾಲದಲ್ಲಿ ರಾಜರಿಗೆ, ಯಾರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂಥವ್ರಿಗೆ ತೊಂದರೆಗಳು ಜಾಸ್ತಿ ಇರ್ತವೆ. ಚಂದ್ರಗ್ರಹಣ ಕಾಲದಲ್ಲಿ ಈ ಥರದ ಅಧಿಕಾರಿ ವರ್ಗಕ್ಕೆ ತೊಂದರೆಗಳು ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇರಲ್ಲ ಅಂತ ಅರ್ಥ ಅಲ್ಲ, ತುಂಬ ಕಡಿಮೆ ಇರುತ್ತೆ. ಮತ್ತು ನಮ್ಮ ದೇಶದ ದೃಷ್ಟಿಯಿಂದ ನೋಡಿದಾಗ ತುಂಬ ಕಡಿಮೆ ಇದೆ. ಆದರೂ ಕೂಡ ಈ ಗ್ರಹಣದ ಪ್ರಭಾವ ಇಡೀ ಜಗತ್ತಿನ ಮೇಲೆ ಇರುತ್ತೆ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಯುದ್ಧ ಆಗ್ತಾ ಇದೆ. ಇವು ಇಡೀ ಜಗತ್ತೇ ಇವತ್ತು ಒಂದು ಹಳ್ಳಿ ಆದಂತಾಗಿದೆ. ಒಂದು ಕಡೆ ಏನೇ ಕೆಲಸ ನಡೆದರೆ ಅದರ ಪ್ರಭಾವ ಇನ್ನೊಂದು ಕಡೆಗೆ ಆಗ್ತಾನೇ ಇರುತ್ತೆ. ಯಾವುದೋ ದೇಶದಲ್ಲಿ ಯುದ್ಧ ಆಗ್ತಾ ಇದೆ ಅಂದರೆ ಅದರ ಪ್ರಭಾವ ಇಡೀ ಜಗತ್ತಿನ ಮೇಲಿರುತ್ತೆ. ಆ ದೃಷ್ಟಿಯಿಂದಲೇ ನಮ್ಮ ಪ್ರಧಾನಿಯವರು ಆದಷ್ಟು ಶಾಂತಿಯಿಂದ ವರ್ತಿಸಿ ಅಂತ ಇಬ್ಬರಿಗೂ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಆ ಅಧ್ಯಕ್ಷರ ಜೊತೆ ಮಾತುಕತೆ ಇತ್ಯಾದಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇದು ಬೇರೆ ಕಡೆ ಪಸರಿಸದಂತೆ ಅದರ ಪ್ರಭಾವ ಆರ್ಥಿಕವಾಗಿ ಕೆಲವು ತೊಂದರೆಗಳು ಬರುವಂಥದ್ದು, ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳ ತೈಲ ಬೆಲೆ ಅನ್ನುವಂಥದ್ದು ಹೆಚ್ಚಾಗುವಂಥದ್ದು, ಈ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಈ ಗ್ರಹಣಕ್ಕೆ ಕುಜನ ದೃಷ್ಟಿ ಇರುವಂಥದ್ದು, ಮಂಗಳವಾರ ದಿವಸ ಗ್ರಹಣ ಆಗ್ತಾ ಇರುವಂಥದ್ದು, ಇದು ಎಲ್ಲದರ ಪ್ರಭಾವದಿಂದಾಗಿ ಈ ಉರಿಯುವಂತಹ ಏನು ಪ್ರಾಡಕ್ಟ್ಸ್ ಇವೆ ಅವುಗಳ ಬೆಲೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಸರ್, ಈ ಗ್ರಹಣದ ಸಂದರ್ಭದಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಒಂದು, ಜೊತೆಗೆ ಈ ಗ್ರಹಣದ ಎಫೆಕ್ಟ್ ಎಷ್ಟು ಸಮಯದವರೆಗೆ ಇರುತ್ತೆ? ನಾವು ಪ್ರಾರಂಭದಲ್ಲಿ ಹೇಳಿದಾಗೆ 1 ತಿಂಗಳು ಮ್ಯಾಕ್ಸಿಮಮ್ ಅಂದರೆ 3 ತಿಂಗಳು ಇರ್ತಕ್ಕಂಥದ್ದು. ವಿಶೇಷವಾಗಿ ನಮಗೆ 7 ರಿಂದ 8 ನಿಮಿಷ ಮಾತ್ರ ಗೋಚರ ಕಾಣಿಸ್ಕೊಳ್ಳುವಂಥ ಸ್ಪರ್ಶಕಾಲ ಇರೋದ್ರಿಂದ ವಿಶೇಷವಾಗಿ ಆ ಸಮಯದಲ್ಲಿ ಎಲ್ಲೂ ಜಪ ತಪ ಹೋಮ ಕ್ರಿಯಾದಾನ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ನಾವು ಅದಕ್ಕೆ ಪೂರಕವಾಗಿ ಸ್ನಾನವನ್ನು ಮುಗಿಸ್ಕೊಂಡು ಓಕೆ ಒಂದು ಸಂಕಲ್ಪ ಮಾಡಬೇಕು. ದೇಶದ ಹಿತದೃಷ್ಟಿಯಿಂದ, ನಮ್ಮದೇ ಹಿತದೃಷ್ಟಿಯಿಂದ ಸಂಕಲ್ಪವನ್ನು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಏನು ಜಪತಪಗಳನ್ನು ಹೇಳಿದ್ದಾರೆ, ಒಂದೊಂದು ರಾಶಿಗಳಿಗೆ ಒಂದೊಂದು ಜಪತಪಗಳನ್ನು ಹೇಳಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಆಯ್ತಾ, ಭಗವಂತನ ನಾಮಸ್ಮರಣೆ, ಅದರಲ್ಲಿ ವಿಶೇಷವಾಗಿ ಗ್ರಹಣದಲ್ಲಿ ನಾವು 1000 ಏನು ಹೇಳ್ಕೊಳ್ತೀವಿ ನಾಮಸ್ಮರಣೆಯನ್ನ 1 ಸಲ ಹೇಳಿದ್ರೆ ಸಾಕಂತೆ, ದೇವನಾಮಸ್ಮರಣೆಗಳನ್ನು ಹೇಳಿಕೊಂಡ್ರೆ ಸಾಕಂತೆ. ಅದನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ. ಮತ್ತು
ನಾವು ಅಟ್ಟಹಾಸಾಗಿ ಬೆರಿದೇ ಇರ್ತಕ್ಕಂಥದ್ದು, ಏನಾಗತ್ತೆ ನೋಡ ಬಿಡೋಣ ಅಂತಕ್ಕಂಥ ಯೋಚನೆ ಮನಸ್ಸಲ್ಲಿ ಯಾಕಂದ್ರೆ ಮನಸ್ಸು ಚಂದ್ರ ಅಲ್ವಾ, ಮನಸ್ಸಿಗೆ ಕೆಡುತ್ತಂತೆ. ಸೊ ಆ ಧೈರ್ಯ ಮಾಡಿದೆ, ವಿಶೇಷವಾಗಿ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಂಡು ಓಕೆ ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಸೌಮ್ಯವಾಗಿ ವರ್ತಿಸ್ತಕ್ಕಂಥದ್ದು, ಓಕೆ ಭಗವಂತ ಸ್ಮರಣೆ ಮಾಡತಕ್ಕಂಥದ್ದು. ಮತ್ತು ವಿಶೇಷವಾಗಿ ಯಾರಾದರೂ ಮಂತ್ರಗಳನ್ನು ಜಪಗಳನ್ನು ಕೊಡೋರಿದ್ರೆ ದೀಕ್ಷೆ ತಗೊಳ್ತಕ್ಕಂಥದ್ದು, ಇದೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ಬೋದಮ್ಮ. ಸ್ಮರಣೆ ಮಾಡಬೇಕು ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲಿ ಬರೋದು ಏನು ಸ್ಮರಣೆ ಅಂತ, ಎಲ್ಲರೂ ಪರಿಹಾರಾರ್ಥವಾಗಿ ಏನು ಯಾವ ಮಂತ್ರವನ್ನು ಹೇಳ್ಕೋಬಹುದು? ಮೊದಲನೇದಾಗಿ ಅವರಿಗೆ ಯಾರ್ಯಾರು ದೇವತೆಗಳನ್ನು ಅವರು ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ, ಇಷ್ಟ ದೇವತೆಗಳೇನಿದ್ದಾರೆ ಅವರನ್ನು ಜಪ ಮಾಡುವಂಥದ್ದು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಇತ್ಯಾದಿಯಾಗಿ ಶ್ಲೋಕಗಳನ್ನು ಹೇಳ್ಕೊಳ್ಬಹುದಾಗಿದೆ. ವಿಶೇಷವಾಗಿ ಗ್ರಹಣಕ್ಕೆ ಅಂತ ನಮ್ಮ ಶಾಸ್ತ್ರ ವಿಧಿ ಮಾಡುತ್ತೆ. ಇಂದ್ರೋ ನಲೋ ದಂಡಧರಶ್ಚ ಕಾಲಃ ಪಾಶಾಯುಧೋ ವಾಯುಧನೇಶ ರುದ್ರಾಃ ಮಜ್ಜನ್ಮ ಋಗ್ಭ್ಯೋ ಮಮ ರಾಶಿ ಸಂಸ್ಥಾಃ ಕುರ್ವಂತು ಚಂದ್ರಗ್ರಹ ದೋಷ ಶಾಂತಿಂ ಅಂತ ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಈ ಗ್ರಹಣ ಕಾಲದಲ್ಲಿ ನನಗೆ ಯಾವುದೇ ನನಗೆ ಅಂದರೆ ನಾವು ಎಲ್ಲರೂ ಸೇರಿಕೊಂಡು, ನನ್ನ ಕುಟುಂಬ ಆಗ್ಬೋದು, ನನ್ನ ಮಿತ್ರವರ್ಗ ಆಗಿರ್ಬೋದು, ನಮಗೆ ಯಾವುದೇ ವಿಧವಾದಂತಹ ದೋಷಗಳಿದ್ರೂ ಈ ಚಂದ್ರಗ್ರಹಣ ಕಾಲದಲ್ಲಿ ಆ ದೋಷಗಳನ್ನು ಪರಿಹಾರ ಮಾಡಲಿ ಈ ಎಲ್ಲ ದೇವತೆಗಳು ಅಂತ ಪ್ರಾರ್ಥಿಸುವಂಥದ್ದು ಉಚಿತ. ಸರಿ ಆಚಾರ್ಯರೇ, ಹಾಗೆ ಶ್ರೀನಿವಾಸ್ ಅವರೇ, ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ ಗ್ರಹಣದ ಹಿನ್ನೆಲೆಯಲ್ಲಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರೂ ಒಳ್ಳೆಯದಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.